ಇಂತಹ ಶಕ್ತಿಶಾಲಿಯ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು, ಈ ದಿನ ಬಿಳಿ ಬಣ್ಣದ ವಸ್ತ್ರದಿಂದ ಯಾವ ಕೆಲಸವನ್ನ ಮಾಡಿದರೆ ಸರ್ವ ದಾರಿದ್ರ್ಯ ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಹಣಕಾಸು, ಆರೋಗ್ಯ, ಸ್ವಂತ ಮನೆಯ ಕನಸು ನನಸಾಗಲು ಈ ದಿನ ಯಾವ ದೀಪವನ್ನು ಮನೆಯಲ್ಲಿ ಬೆಳಗಬೇಕು, ಯಾವ ದೇವರ ಪೂಜೆಯನ್ನು ಈ ದಿನ ಮಾಡಿದರೆ ಸರ್ವ ಕೋರಿಕೆಗಳು ಈಡೇರಿ ಶತ್ರು ಬಾಧೆಯಿಂದ ಮುಕ್ತಿ ದೊರೆಯುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ದೇವತೆಗಳೆಲ್ಲರೂ ಕೂಡ ಮಾನವ ರೂಪವನ್ನು ತಾಳಿ ಅದೃಶ್ಯವಾಗಿ ಬಂದು ಭೂಮಿಯ ಮೇಲಿನ ನದಿ ಸಮುದ್ರಗಳಲ್ಲಿ ಈ ದಿನ ಸ್ನಾನ ಮಾಡುತ್ತಾರೆ. ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನದಿ ಸ್ನಾನ, ಸಮುದ್ರ ಸ್ನಾನವನ್ನು ಮಾಡಿಕೊಳ್ಬೇಕು. ಇದು ಸಾಧ್ಯವಾಗಿಲ್ಲ ಎನ್ನುವವರು ಮನೆಯಲ್ಲಿಯೇ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಗರಿಕೆ ಹಾಗೂ ಅರಿಶಿನವನ್ನು ಬೆರೆಸಿಕೊಂಡು ಸ್ನಾನವನ್ನು ಮಾಡಬೇಕು. ಮನೆಯಲ್ಲಿ ಪುಣ್ಯ ನದಿಗಳ ನೀರಿದ್ರೆ ಆ ನೀರನ್ನು ಸ್ನಾನದ ನೀರಿಗೆ ಬೆರೆಸಿಕೊಂಡು ಸ್ನಾನವನ್ನು ಮಾಡಿ, ಅಥವಾ ಪುಣ್ಯ ನದಿಗಳ ಹೆಸರನ್ನು ಬಾಯಲ್ಲಿ ಹೇಳಿಕೊಂಡು ಈ ದಿನ ಸ್ನಾನವನ್ನು ಆಚರಿಸಿ. ಇದರಿಂದ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹ ಹಾಗೂ ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ ಲಭಿಸುತ್ತದೆಯೋ ಅದಕ್ಕೆ ಸಮನಾದ ಪುಣ್ಯವು ಲಭಿಸುತ್ತದೆಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ನಿಮ್ಮ ಮನೆಗಳಲ್ಲಿ ಈ ವಿಧಿವಿಧಾನವನ್ನು ಪಾಲಿಸುತ್ತಾ ಸ್ನಾನವನ್ನು ಮಾಡಬೇಕು. ಈ ದಿನ ಪ್ರತಿಯೊಬ್ಬರೂ ನಿಮ್ಮ ಮನೆಗಳ ಮುಂದೆ 27 ಮಣ್ಣಿನ ದೀಪಗಳನ್ನು ಬೆಳಗಿಸಿ ಲಲಿತಾ ಅಮ್ಮನವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಲಲಿತ ಸಹಸ್ರನಾಮವನ್ನು 27 ಬಾರಿ ಕೇಳಬೇಕು ಅಥವಾ ಹೇಳಬೇಕು. ಈ ಒಂದು ಕೆಲಸವನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾರೋ ಅವರ ಎಂತಹದ್ದೇ ಕಠಿಣ ಕೋರಿಕೆಗಳಿದ್ದರೂ ಕೇವಲ 3 ದಿನದಲ್ಲಿ ನೆರವೇರುತ್ತದೆ. ಈ ದಿನ ಮರೆಯದೆ ಯೋಗ್ಯರಿಗೆ ಈ ವಸ್ತುಗಳಲ್ಲಿ ಯಾವುದನ್ನಾದರೂ ದಾನವಾಗಿ ನೀಡಿದರೆ ಸರ್ವ ವಿಧವಾದ ಪಾಪಗಳು ಕಳೆದು ಹಣಕಾಸಿನ ಕಷ್ಟ ದೂರವಾಗುತ್ತದೆ. ಈ ದಿನ ಗೋವು ಸೇವೆ ಮಾಡಿದರೆ ಅನಂತ ಕೋಟಿ ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಗೋವಿಗೆ ಆಹಾರ ಕೊಟ್ಟರೆ ಮಹಾಪುಣ್ಯ ಬರುತ್ತದೆ. ಈ ದಿನದಂದು ಹಸಿರು ಹುಲ್ಲನ್ನು ಗೋವಿಗೆ ತಿನ್ನಿಸಿದರೆ ದರಿದ್ರ ನಿವಾರಣೆಯಾಗುತ್ತದೆ. ನೆನೆಸಿಟ್ಟಂಥ ಹುರುಳಿಕಾಳನ್ನು ತಿನ್ನಿಸಿದರೆ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ. ನೆನೆಸಿಟ್ಟ ಕಡಲೆ ಕಾಳುಗಳನ್ನು ತಿನ್ನಿಸಿದರೆ ಧನಾಭಿವೃದ್ಧಿ ನಡೆಯುತ್ತದೆ. ದಂಟು ಸೊಪ್ಪು ಹಾಗೂ ಬೆಲ್ಲ ಎರಡೂ ಸೇರಿಸಿ ತಿನ್ನಿಸಿದರೆ ಕೋರ್ಟ್ ಕೇಸಲ್ಲಿ ಇದ್ದರೆ ನಿಮ್ಮ ಪರಾಜಯ ಸಿಗುತ್ತದೆ. ಕ್ಯಾರೆಟ್ ತಿನ್ನಿಸಿದರೆ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ. ಆಲೂಗಡ್ಡೆ ತಿನ್ನಿಸಿದರೆ ವಿವಾಹ ಯೋಗ ಪ್ರಾಪ್ತಿಯಾಗುತ್ತದೆ. ನೆನೆಸಿಟ್ಟ ಉದ್ದಿನ ಬೇಳೆ ತಿನ್ನಿಸಿದರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ನೆನೆಸಿಟ್ಟ ಕಡಲೆ ಬೇಳೆ ತಿನ್ನಿಸಿದರೆ ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಸೌತೆಕಾಯಿ ತಿನ್ನಿಸಿದರೆ ಶತ್ರು ನಿವಾರಣೆಯಾಗುತ್ತದೆ. ಇನ್ನು ಇವತ್ತು ಅರಳಿ ಮರದ ಪೂಜೆ ಮಾಡಿದರೆ ಅತ್ಯಂತ ಹೆಚ್ಚು ಮಹಿಮೆ ಸಿಗುತ್ತದೆ. ಈ ದಿನ ಅರಳಿ ಮರದ ಬಳಿ ಹೋಗಿ ಸ್ವಲ್ಪ ನೀರು ಹಾಕಿ ತುಪ್ಪದಿಂದ ಒಂದು ದೀಪ ಹಚ್ಚಿ ಮರದ ಸುತ್ತ 3 ಪ್ರದಕ್ಷಿಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪ ಮಾಡಬೇಕು. ಅದರ ನಂತರ 3 ಬಾರಿ ಮರವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ದರಿದ್ರವೆಲ್ಲ ದೂರವಾಗುತ್ತದೆ. ಹಾಗೆ ನಿಮ್ಮ ಮೈಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ. ಜೊತೆಗೆ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇಬ್ಬರ ಆಶೀರ್ವಾದ ಕೂಡ ಸಿಗುತ್ತದೆ. ಇನ್ನು ಪುರಾಣಗಳ ಪ್ರಕಾರ ಇವತ್ತು ಒಂದು ಸಲ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಕೋಟಿ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಅದು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡಬಹುದು. ಇನ್ನು ಆರೋಗ್ಯ ವೈಜ್ಞಾನಿಕ ವಿವರಣೆಯ ಪ್ರಕಾರ ಸಮುದ್ರದ ಉಪ್ಪು ನೀರು ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶವನ್ನು ನಿವಾರಣೆ ಮಾಡುತ್ತದೆ, ನಮ್ಮ ಚರ್ಮವನ್ನು ಶುದ್ಧೀಕರಿಸುತ್ತದೆ, ಹಾಗೆ ನಮಗೆ ಮಾನಸಿಕ ಶಾಂತಿ ಕೊಡುತ್ತದೆ. ಪ್ರತಿ ಮನುಷ್ಯ ಕೂಡ ವರ್ಷದಲ್ಲಿ 4 ಸಲ ಸಮುದ್ರದಲ್ಲಿ ಸ್ನಾನ ಮಾಡಬೇಕು. ಇನ್ನು ನೀವು ಸ್ನಾನ ಮಾಡುವ ಸ್ಥಳದ ಪ್ರಕಾರ ನಿಮಗೆ ಬರುವಂತಹ ಪುಣ್ಯಫಲ ಹೀಗಿರುತ್ತದೆ. ನಾಳೆ ನೀವು ಮನೆಯಲ್ಲೇ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅಥವಾ ಗಂಗಾಜಲ ಬೆರೆಸಿಕೊಂಡು ಸ್ನಾನ ಮಾಡಿದರೆ 6 ವರ್ಷಗಳ ಪುಣ್ಯಫಲ ಪಡೆದುಕೊಳ್ತೀರಿ. ಅದೇ ಬಾವಿಯಲ್ಲಿ ಸ್ನಾನ ಮಾಡಿದರೆ 12 ವರ್ಷದ ಪುಣ್ಯಫಲ ಪಡೆದುಕೊಳ್ಳುತ್ತೀರಿ. ಕೆರೆಯಲ್ಲಿ ಸ್ನಾನ ಮಾಡಿದರೆ 24 ವರ್ಷ ಪುಣ್ಯಫಲ ಪಡೆದುಕೊಳ್ಳುತ್ತೀರಿ. ಸಾಮಾನ್ಯ ನದಿಯಲ್ಲಿ ಸ್ನಾನ ಮಾಡಿದರೆ 96 ವರ್ಷ ಪುಣ್ಯಫಲ ಸಿಗುತ್ತದೆ. ಒಂದು ವೇಳೆ ಪವಿತ್ರ ನದಿಯಲ್ಲಿ ಸ್ನಾನ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಕೋಟಿ ಕೋಟಿ ವರ್ಷಗಳ ಪುಣ್ಯಫಲ ಪಡೆದುಕೊಳ್ತೀರಿ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ 10 ಕೋಟಿ ವರ್ಷಗಳ ಪುಣ್ಯಫಲ ಪಡೆದುಕೊಳ್ಳುತ್ತೀರಿ. ಅದೇ ಒಂದು ವೇಳೆ ಸಮುದ್ರದಲ್ಲಿ ಸ್ನಾನ ಮಾಡಿದರೆ 100 ಕೋಟಿ ವರ್ಷಗಳ ಪುಣ್ಯಫಲ ಪಡೆದುಕೊಳ್ಳುತ್ತೀರಿ. ನಾಳೆ ನೀವು ತಪ್ಪದೆ ಸೂರ್ಯನಿಗೆ ಆರ್ಘ್ಯ ಸಮರ್ಪಿಸಬೇಕು. ಆ ರೀತಿ ಸೂರ್ಯನಿಗೆ ಆರ್ಘ್ಯ ಬಿಡುವಾಗ ಈ ಶ್ಲೋಕವನ್ನು ಹೇಳಿದರೆ ತುಂಬ ಒಳ್ಳೆಯದು. ಆ ಶ್ಲೋಕ ಏನಂದರೆ,
ಸಾವಿತ್ರಿ ಪ್ರಸವಿತೆ ಚ ಪರಂಧಾಮ ಜಲೆ ಮಮ ತತ್ತೇಜಸ ಪರಭ್ರಷ್ಟಂ ಪಾಪಂ ಯಾತು. ಸಹಸ್ರತ ಪುರಾಣಗಳಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೂಡ ಕೊಡಲಾಗಿದೆ. ಈ ದಿನ ತಡವಾಗಿ ಏಳುವುದು, ಸ್ನಾನ ಮಾಡದೇ ಇರುವುದು, ದಾನ ಮಾಡದೇ ಇರುವುದು, ಅಂದರೆ ನಿಮ್ಮ ಕೈಯಲ್ಲಿ ದಾನ ಮಾಡುವ ಕೆಪಾಸಿಟಿ ಇದ್ದೂ ಕೂಡ ಮಾಡದೇ ಇರೋದು, ಇನ್ನು ದೇವರ ಆರಾಧನೆ ಮಾಡದೇ ಇರೋದು, ಇವೆಲ್ಲ ಮಾಡಿದರೆ ನರಕ ಫಲ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತಿವೆ. ಸಾಮಾನ್ಯವಾಗಿ ಈ ದಿನ ಯಾರಿಗೂ ಹಣವನ್ನು ನೀಡಬಾರದು ಅಂತ ಹೇಳಲಾಗುತ್ತದೆ. ಆದರೆ ಹಣವನ್ನು ಈ ದಿನ ದಾನವಾಗಿ ನೀಡಬೇಕು. ಯೋಗ್ಯರಿಗೆ, ಅಂದರೆ ಅವಶ್ಯಕತೆ ಇದ್ದವರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ಹೋಮ್ ಹವನ ಜಪತಪ ಮಾಡುವವರಿಗೆ ನಿಮ್ಮ ಶಕ್ತಿಗೆ ಅನುಸಾರ ಹಣವನ್ನು ದಾನವಾಗಿ ನೀಡಬೇಕು. ಬಿಳಿ ಬಣ್ಣದ ವಸ್ತ್ರಗಳು ಅಥವಾ ಹತ್ತಿಯನ್ನು ಕೂಡ ಈ ದಿನ ದಾನವಾಗಿ ಕೊಡಬೇಕು. ಬಿಳಿ ಬಣ್ಣದ ವಸ್ತ್ರವನ್ನೇ ಏಕೆ ಈ ದಿನ ದಾನವಾಗಿ ಕೊಡಬೇಕು ಅನ್ನೋದಾದರೆ, ಈ ದಾನದಿಂದ ಚಂದ್ರನನ್ನು ಸಂತೋಷಗೊಳಿಸಬಹುದು. ಚಂದ್ರನು ಮನಸ್ಕಾರಕ. ನಮ್ಮ ಮನಸ್ಸಿನಲ್ಲಿರುವಂಥ ಕಿರಿಕಿರಿ ಗೊಂದಲಗಳನ್ನು, ಚಂಚಲತೆಯನ್ನು ದೂರ ಮಾಡುತ್ತಾನೆ. ಮನಸ್ಸು ಚೆನ್ನಾಗಿದೆ ಅಂದರೆ ದುಡಿಯುವ ಕಡೆ ಏಕಾಗ್ರತೆ, ಕೆಲಸದ ಕಡೆ ಗಮನ ಹೆಚ್ಚುತ್ತದೆ. ಇದರಿಂದ ಹಣದ ಲಾಭವೇ ಆಗುತ್ತದೆ. ಎಳ್ಳನ್ನು ಈ ದಿನ ದಾನದ ರೂಪದಲ್ಲಿ ನೀಡಬೇಕು. ಇದರ ಜೊತೆಗೆ ಕಂಬಳಿ, ಪಾದರಕ್ಷೆ ಹಾಗೂ ಛತ್ರಿಯ ದಾನವನ್ನು ನೀಡಿದರೆ ಶುಭ ಯೋಗಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಯಾರು ಸಾಕ್ಷಾತ್ ವಿಷ್ಣು ದೇವರಿಗೆ ಬಿಳಿ ಬಣ್ಣದ ಪುಷ್ಪಗಳಿಂದ ಹಾಗೂ ತುಳಸಿಯಿಂದ ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿದ್ದ ದರಿದ್ರ ಲಕ್ಷ್ಮಿ ಮನೆಯಿಂದ ಹೊರಹೋಗಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಆಗಮನವಾಗುತ್ತದೆ. ಮನೆಯಲ್ಲಿ ಸದಾ ಹಣದ ಸಮಸ್ಯೆ, ಕುಟುಂಬ ಕಲಹ, ಮಕ್ಕಳ ಹಠ, ದುಡ್ಡು ಕೈನಲ್ಲಿ ನಿಲ್ಲದೇ ಇರುವುದು, ಈ ಸಮಸ್ಯೆಗಳಿದ್ರೆ ಬಿಳಿ ಪುಷ್ಪಗಳು ಹಾಗೂ ತುಳಸಿ ದಳಗಳಿಂದ ಮಹಾವಿಷ್ಣು ಮಹಾಲಕ್ಷ್ಮಿ ಅಮ್ಮನವರಿಗೆ ಪೂಜೆ ಮಾಡಿಕೊಳ್ಳಿ. ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಮನೆ ಕಟ್ಟಿಸಿ ಅರ್ಧಕ್ಕೆ ನಿಂತಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಂತಕ್ಕೆ ಅಂತ ಒಂದಿಷ್ಟು ಭೂಮಿ ಖರೀದಿ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದರೆ ಈ ದಿನ ಗೌರಿಶಂಕರನ ಪೂಜೆ ಮಾಡಬೇಕು. ಅಂದರೆ ನಿಮ್ಮ ಮನೆಗಳಲ್ಲಿ ಈ ದಿನ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಈ ವಿಧವಾಗಿ ಶಿವ ಹಾಗೂ ಪಾರ್ವತಿಯರ ಪೂಜೆ ಮಾಡಿಕೊಳ್ಳಬೇಕು. ಶಿವ ಪಾರ್ವತಿಯರ ಫೋಟೋ ದೇವರ ಕೋಣೆಯಲ್ಲಿಟ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿ 5 ದೀಪಗಳನ್ನು ತುಪ್ಪ ಅಥವಾ ಎಳ್ಳೆಣ್ಣೆ ಸಹಾಯದಿಂದ ಬೆಳಗಿಸಬೇಕು. ಗೌರಿ ಶಂಕರರ ವಿಶೇಷ ಅನುಗ್ರಹಕ್ಕೆ ಹಾಲಿನ ಪಾಯಸವನ್ನು ನೈವೇದ್ಯವಾಗಿಡಬೇಕು. ಈ ದಿನ ರಾತ್ರಿಯ ಸಮಯದಲ್ಲಿ ಹಾಲನ್ನು ಚಂದ್ರನ ಬೆಳಕಿನಲ್ಲಿ ಅರ್ಧ ಗಂಟೆ ಇಟ್ಟು ಆ ನಂತರ ಆ ಹಾಲಿನಿಂದ ಪಾಯಸವನ್ನು ಮಾಡಿ ಶಿವ ಪಾರ್ವತಿಯರ ಮುಂದಿಟ್ಟು ತದನಂತರ ಮನೆ ಮಂದಿಯೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಆಗುವ ಗಲಾಟೆ, ಕಲಹಗಳು ನಿಲ್ಲುತ್ತದೆ. ಮನೆಯ ಸದಸ್ಯರ ನಡುವೆ ಪ್ರೀತಿ ವಾತ್ಸಲ್ಯ ಹೆಚ್ಚುತ್ತದೆ. ಭೂಮಿ, ಸ್ವಂತ ಮನೆಗಾಗಿ ನೀವು ಪಡುವಂತಹ ಕಷ್ಟ ಅಂತ್ಯವಾಗುತ್ತದೆ. ಸ್ವಗೃಹ ಯೋಗವನ್ನು ನೀವು ಅತಿ ಶೀಘ್ರವಾಗಿ ಕಾಣಬಹುದು. ನಾಳೆ ರಾತ್ರಿ ಸಮಯದಲ್ಲಿ ದೀಪ ಬೆಳಗಿಸುವಾಗ ತಪ್ಪದೆ ಚಂದ್ರದೇವನನ್ನು ಸ್ಮರಿಸಿಕೊಂಡು ಅಥವಾ ಮನೆಯ ಹೊರಭಾಗದಲ್ಲಿ ನಿಂತು ಚಂದ್ರನ ಕಡೆ ನೋಡುತ್ತಾ ಈ ಚಿಕ್ಕ ಮಂತ್ರವನ್ನು ಹೇಳಿಕೊಂಡ್ರೆ ನಿಮಗಿರುವಂಥ ಹಣಕಾಸಿನ ಕಿರಿಕಿರಿ, ಅನಾರೋಗ್ಯ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ. ಶಿವಚಂದ್ರರ ಅನುಗ್ರಹ ಬಹಳ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಜಟಾಧರ ಶಿರೋರತ್ನಂ ಶ್ವೇತವರ್ಣಂ ನಿಶಾಕರಂ ಧ್ಯಾಯೇತ್ ಅಮೃತ ಸಂಭೂತಂ ಸರ್ವಕಾಮ ಫಲಪ್ರದಂ. ಸಾಕ್ಷಾತ್ ಶಿವನ ಶಿರಸ್ಸಿನಲ್ಲಿ ಆಭರಣವಾಗಿರುವ ಚಂದ್ರದೇವನೇ, ನೀನು ಶ್ವೇತವರ್ಣದಲ್ಲಿ ಪ್ರಕಾಶಿಸುತ್ತೀಯ. ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ನನ್ನ ಕೋರಿಕೆಗಳನ್ನು ಈಡೇರಿಸು ಎಂಬುದು ಈ ಮಂತ್ರದ ಅರ್ಥವಾಗಿದೆ. ಇನ್ನು ಕೊನೆಯದಾಗಿ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ತಯಾರು ಮಾಡಿರುವಂಥ ಗಣಪತಿ ಮೂರ್ತಿಯನ್ನು ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಈ ದಿನ ಗಣಪತಿಯ ಪೂಜೆಯನ್ನು ಮಾಡಿದರೆ ವಿವಾಹ, ಕೆಲಸ, ಭೂಮಿ, ಕೋರ್ಟ್ ಕೇಸ್ನಲ್ಲಿ ಜಯ, ಎಲ್ಲ ಅನುಕೂಲತೆಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ನಾನು ಹೇಳಿದಂಥ ಎಲ್ಲ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಈ ವಿಶೇಷ ಫಲಗಳು ಸಿಗುತ್ತದೆ. ಆಯಸ್ಸು, ಆರೋಗ್ಯ, ಐಶ್ವರ್ಯ, ಜ್ಞಾನ ಮತ್ತು ಮೋಕ್ಷ. ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನೀವು ಸಾಲದ ಸುಳಿಗೆ ಸಿಲುಕಿ ಒದ್ದಾಡುತ್ತಿದ್ದೀರಾ? ಎಷ್ಟು ಕಷ್ಟಪಟ್ಟರೂ ಸಾಲ ಮಾತ್ರ ತೀರುತ್ತಲೇ ಇಲ್ವಾ? ಬರೀ ಬಡ್ಡಿ ಕಟ್ಟೋದ್ರಲ್ಲೇ ನಿಮ್ಮ ಜೀವನ ಕಳೆದು ಹೋಗ್ತಿದೆಯಾ? ಹಾಗಾದರೆ ದಯವಿಟ್ಟು ಬೇಸರ ಮಾಡಿಕೊಳ್ಬೇಡಿ. ಯಾಕೆಂದರೆ ಸಾಕ್ಷಾತ್ ಆ ಪರಶಿವನೇ ನಮಗಾಗಿ ಸಾಲದಿಂದ ಮುಕ್ತಿ ಪಡೆಯುವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇವತ್ತು ನಾನು ನಿಮ್ಮ ಜೊತೆಗೆ ಮಾತನಾಡ್ತಿರೋದು ಬರೀ ಒಂದು ವಿಡಿಯೋಗಾಗಿಯೋ ಅಥವಾ ವ್ಯೂಸ್ಗಾಗಿಯೋ ಖಂಡಿತ ಅಲ್ಲ. ನಿಮ್ಮ ಮನಸ್ಸಿನ ಆಳದಲ್ಲಿ ಅಡಗಿರುವ, ಯಾರ ಹತ್ತಿರವೂ ಹೇಳಿಕೊಳ್ಳಲಾಗದ ಒಂದು ದೊಡ್ಡ ನೋವಿನ ಬಗ್ಗೆ. ಹೌದು, ನಾನು ಮಾತನಾಡ್ತಿರೋದು ಸಾಲ ಅನ್ನೋ ಆ ಭಯಾನಕ ಸುಳಿಯ ಬಗ್ಗೆ. ರಾತ್ರಿ ಮಲಗಿದ್ರೆ ನಿದ್ರೆ ಬರ್ತಿಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಯಾವ ಬಡ್ಡಿ ವ್ಯಾಪಾರ ಮನೆ ಮುಂದೆ ಬಂದು ನಿಲ್ತಾನೋ ಅನ್ನೋ ಭಯ ಕಾಡ್ತಿದೆಯಾ?
ಕಷ್ಟಪಟ್ಟು ದುಡಿದು ಪ್ರತಿಯೊಂದು ರೂಪಾಯಿಯೂ ಕೈಗೆ ಸಿಗದೆ ಬರೀ ಬಡ್ಡಿ ರೂಪದಲ್ಲಿ ಕೈಬಿಟ್ಟು ಹೋಗ್ತಿದ್ರೆ ಆ ನೋವು ನಿಜಕ್ಕೂ ವರ್ಣಿಸಲು ಸಾಧ್ಯವಿಲ್ಲ. ಕೆಲವು ಸಲ ನನ್ನ ಜೀವನ ಇಷ್ಟೇನಾ, ಈ ಕಷ್ಟಗಳಿಂದ ನನಗೆ ಮುಕ್ತಿಯೇ ಇಲ್ವಾ ಅಂತ ಅನಿಸಿ ಕಣ್ಣೀರು ಬರ್ತಿದೆಯಾ? ಹಾಗಾದರೆ ಒಂದು ನಿಮಿಷ ಇಲ್ಲೇ ನಿಲ್ಲಿ. ನಿಮ್ಮ ಕಣ್ಣೀರನ್ನು ಒರೆಸಲು ಆ ಪರಶಿವನು ಸಿದ್ಧನಾಗಿದ್ದಾನೆ. ನಾವು ನಂಬಿರುವ ಆ ಬೋಲಾಶಂಕರ ಕೇವಲ ಮುಕ್ತಿಯನ್ನು ಕೊಡುವ ದೇವರು ಮಾತ್ರ ಅಲ್ಲ, ನಮ್ಮ ಸಂಸಾರದಲ್ಲಿ ಬರುವ ಪ್ರತಿಯೊಂದು ಕಷ್ಟವನ್ನು ಆಪತ್ತನ್ನು ದೂರ ಮಾಡುವ ಋಣ ಹರೀಶ್ವರನು. ನಮ್ಮ ಪುರಾಣಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ದೊಡ್ಡವರು ಸಾಲದಿಂದ ಹೊರಬರಲು ಅತ್ಯಂತ ರಹಸ್ಯವಾದ ಮತ್ತು ಶಕ್ತಿಶಾಲಿಯಾದ ಮಾರ್ಗಗಳನ್ನು ಹೇಳಿದ್ದಾರೆ. ಆದರೆ ಅದು ತುಂಬ ಜನರಿಗೆ ಗೊತ್ತಿಲ್ಲದೆ ಕಷ್ಟಪಡುತ್ತಿದ್ದಾರೆ. ಮುಂಬರುವ ಈ ಸೋಮವಾರ ನೀವು ಶಿವನ ದೇವಸ್ಥಾನದಲ್ಲಿ ಮಾಡುವ ಕೇವಲ 3 ಕೆಲಸಗಳು, ಹೌದು, ಕೇವಲ 3 ಕೆಲಸಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತವೆ. ನಿಮ್ಮ ಸಾಲ 1000ದಲ್ಲಿರಲಿ, ಲಕ್ಷದಲ್ಲಿರಲಿ ಅಥವಾ ಕೋಟಿಗಳಲ್ಲೇ ಇರಲಿ, ಆ ಸಾಲ ಕಾಲ ತೀರುವುದಕ್ಕೆ ಬೇಕಾದ ಅದ್ಭುತ ಮಾರ್ಗಗಳನ್ನು ಮತ್ತು ಆಕಸ್ಮಿಕ ಧನಲಾಭಗಳನ್ನು ಆ ಮಹಾಶಿವನೇ ನಿಮಗೆ ಕರುಣಿಸುತ್ತಾನೆ. ಆದರೆ ಇಲ್ಲೊಂದು ಮುಖ್ಯವಾದ ಕಂಡೀಷನ್ ಇದೆ. ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಬೇಕು. ಯಾಕಂದರೆ ಇದರಲ್ಲಿ ನಾವು ಹೇಳಲಿರುವ ಆ 3ನೇ ಕೆಲಸ ಇದೆಯಲ್ಲ, ಅದು ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದದ್ದು. ಒಂದು ವೇಳೆ ನೀವು ಮೊದಲ 2 ಕೆಲಸಗಳನ್ನು ಮಾಡಿ 3ನೇ ಕೆಲಸವನ್ನು ಮಾಡದೆ ಬಿಟ್ಟರೆ, ನೀವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಯಾವುದೇ ಫಲ ಸಿಗುವುದಿಲ್ಲ. ನಿಮ್ಮ ಸಾಲದ ಭಾರವು ಕಡಿಮೆಯಾಗುವುದಿಲ್ಲ. ಹಾಗಾಗಿ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ಣ ನಂಬಿಕೆಯಿಂದ ಈ ವಿಡಿಯೋವನ್ನು ನೋಡಿ. ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಬರೆಯಿರಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಆ ರಹಸ್ಯಗಳೇನು ಅಂತ ಈಗ ನೋಡೋಣ ಬನ್ನಿ. ಸ್ನೇಹಿತರೆ, ಅಸಲಿಗೆ ಸಾಲ ಯಾಕೆ ಹೆಚ್ಚಾಗುತ್ತದೆ? ನಾವೇನು ಕಷ್ಟಪಡ್ತಿಲ್ವಾ? ಹಗಲು ರಾತ್ರಿ ಕಷ್ಟಪಡ್ತಾನೆ ಇದ್ದೀವಿ. ಆದರೂ ಕೈಗೆ ಬಂದ ಹಣ ಬಂದ ಹಾಗೆ ಮಾಯವಾಗಿ ಬಿಡುತ್ತದೆ. ಇದಕ್ಕೆ ಕಾರಣ ಕೇವಲ ನಮ್ಮ ಕಷ್ಟದ ಕೊರತೆ ಮಾತ್ರ ಅಲ್ಲ, ನಮ್ಮ ಜಾತಕ ಚಕ್ರದಲ್ಲಿರುವ ಗ್ರಹದೋಷಗಳು ಕೂಡ ಕಾರಣ ಇರಬಹುದು. ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ಸಾಲದ ಸುಳಿಗೆ ಸಿಲುಕಲು 2 ಪ್ರಮುಖ ಕಾರಣಗಳಿರುತ್ತವೆ. ಮೊದಲನೆಯದು ಕುಜದೋಷ. ಕುಜನನ್ನ ಋಣಕಾರಕ ಅಂತ ಕರೆಯುತ್ತಾರೆ. ನಿಮ್ಮ ಜಾತಕದಲ್ಲಿ ಕುಜಗ್ರಹವು ನೀಚ ಸ್ಥಿತಿಯಲ್ಲಿದ್ದರೆ ಅಥವಾ 6ನೇ ಮನೆಯಲ್ಲಿ ಅಶುಭ ಪ್ರಭಾವ ಬೀರುತ್ತಿದ್ದರೆ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಸಾಲ ತೀರುವುದಿಲ್ಲ. ಅದರ ಮೇಲಾಗಿ ಹೊಸ ಸಾಲಗಳು ಬಂದು ಬೀಳುತ್ತವೆ. ಭೂಮಿಗೆ ಸಂಬಂಧಿಸಿದ ಜಗಳಗಳು, ಕೋರ್ಟ್ ಕೇಸುಗಳು ಕೂಡ ನಿಮ್ಮನ್ನು ಕಾಡತೊಡಗುತ್ತವೆ. ಎರಡನೆಯದು ಚಂದ್ರದೋಷ. ಚಂದ್ರನು ನಮ್ಮ ಮನಸ್ಸಿಗೆ ಕಾರಕ. ಸಾಲ ಇರುವವನಿಗೆ ನೆಮ್ಮದಿಯಾದ ನಿದ್ರೆ ಬರುವುದಿಲ್ಲ, ಮನಸ್ಸಿಗೆ ಶಾಂತಿ ಇರಲ್ಲ. ಜಾತಕದಲ್ಲಿ ಚಂದ್ರ ಬಲಹೀನನಾಗಿದ್ದರೆ ಮನುಷ್ಯ ಬೇಗ ಹೆದರಿ ಹೋಗ್ತಾನೆ ಮತ್ತು ಕಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಅತಿಯಾದ ಬಡ್ಡಿಗೆ ಸಾಲ ತಂದು ಆಮೇಲೆ ಅದನ್ನು ತೀರಿಸಲಾಗದೆ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾನೆ. ಹಣ ಸಂಪಾದಿಸಬೇಕು ಅನ್ನೋ ಆಲೋಚನೆ ಇದ್ದರೂ ಅದನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿ ಇರುವುದಿಲ್ಲ. ಇಲ್ಲಿಂದಲೇ ಪರಶಿವನ ಪಾತ್ರ ಶುರುವಾಗುವುದು. ನಮ್ಮ ಶಿವ ಯಾರು ಗೊತ್ತಾ? ಆತ ಚಂದ್ರಶೇಖರ. ತನ್ನ ತಲೆಯ ಮೇಲೆ ಚಂದ್ರನನ್ನು ಧರಿಸಿ ಚಂದ್ರನಿಗಿದ್ದ ಕ್ಷಯರೋಗದ ದೋಷವನ್ನು ಹೋಗಲಾಡಿಸಿದ ದಯಾಮಯಿ ಆತ. ಮನಸ್ಸು ಪ್ರಶಾಂತವಾಗಿದ್ದರೆ ಮಾತ್ರ ನೀವು ಧೈರ್ಯವಾಗಿ ಸಾಲದಿಂದ ಹೊರಬರಲು ಸಾಧ್ಯ. ಆ ಧೈರ್ಯವನ್ನು, ಆಲೋಚನೆಯನ್ನು ನೀಡುವವನು ಚಂದ್ರಶೇಖರನಾದ ಶಿವ ಮಾತ್ರವೇ. ಅಷ್ಟೇ ಅಲ್ಲ, ಕುಜಗ್ರಹಕ್ಕೆ ಅಧಿಪತಿ ಕೂಡ ಆ ಮಹಾಶಿವನೇ ಆಗಿದ್ದಾನೆ. ಅದಕ್ಕಾಗಿಯೇ ಶಿವನನ್ನು ಆರಾಧಿಸಿದರೆ ಕುಜದೋಷದಿಂದ ಉಂಟಾಗುವ ಸಾಲದ ಬಾಧೆಗಳು ಮೆಲ್ಲನೆ ದೂರವಾಗುತ್ತವೆ. ವಾರಗಳಲ್ಲಿ ಸೋಮವಾರ ಚಂದ್ರನಿಗೆ ಅತ್ಯಂತ ಪ್ರಿಯವಾದ ದಿನ. ಶಿವಪುರಾಣದ ಪ್ರಕಾರ ಸೋಮವಾರದ ದಿನ ಯಾರು ಶಿವಲಿಂಗಕ್ಕೆ ಜಲದಿಂದ ಅಥವಾ ಹಾಲಿನಿಂದ ಅಭಿಷೇಕ ಮಾಡ್ತಾರೋ ಅವರ ಜಾತಕದಲ್ಲಿರುವ ಚಂದ್ರದೋಷ ನಿವಾರಣೆಯಾಗುತ್ತದೆ. ಮನಸ್ಸು ಪ್ರಶಾಂತವಾಗುತ್ತದೆ. ಹೊಸ ಧನಾಗಮನವಾಗುವ ಮಾರ್ಗಗಳು ಕಾಣಿಸುತ್ತವೆ ಮತ್ತು ಸಾಲ ತೀರಿಸಲು ಬೇಕಾದ ಶಕ್ತಿ ನಿಮಗೆ ಲಭಿಸುತ್ತದೆ. ಇನ್ನೇಕೆ ತಡ? ಆ ಪರಶಿವನನ್ನು ಒಲಿಸಿಕೊಂಡು ಸಾಲದಿಂದ ಮುಕ್ತಿ ಪಡೆಯಲು ನಾವು ಮಾಡಬೇಕಾದ ಆ 3 ಅದ್ಭುತ ಕೆಲಸಗಳು ಯಾವುವು ಅಂತ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೇ ಕೆಲಸ ವಿಶೇಷ ಬಿಲ್ವಪತ್ರೆ ಅರ್ಚನೆ. ಸೋಮವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ, ಸ್ನಾನವಾದರೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ, ನಂತರ 108 ಬಿಲ್ವಪತ್ರೆಗಳನ್ನು ಸಂಗ್ರಹಿಸಿ. ಇಲ್ಲೊಂದು ಮುಖ್ಯವಾದ ವಿಷಯ ನೆನಪಿನಲ್ಲಿಡಬೇಕು. ಬಿಲ್ವಪತ್ರೆಗಳು ಎಲ್ಲೂ ಹರಿದಿರಬಾರದು, ಹುಳು ತಿಂದ ರಂಧ್ರಗಳಿರಬಾರದು ಮತ್ತು 3 ಎಲೆಗಳು ಒಟ್ಟಿಗೆ ಇರಬಾರದು. ಒಂದು ವೇಳೆ ನಿಮಗೆ ಮೊದಲನೇ ಕೆಲಸ
ವಿಶೇಷ ಬಿಲ್ವಪತ್ರೆ ಅರ್ಚನೆ. ಸೋಮವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಸಾಧ್ಯವಾದರೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ನಂತರ 108 ಬಿಲ್ವಪತ್ರೆಗಳನ್ನು ಸಂಗ್ರಹಿಸಿ. ಇಲ್ಲೊಂದು ಮುಖ್ಯವಾದ ವಿಷಯ ನೆನಪಿನಲ್ಲಿಡಬೇಕು. ಬಿಲ್ವಪತ್ರೆಗಳು ಎಲ್ಲೂ ಹರಿದಿರಬಾರದು, ಹುಳು ತಿಂದ ರಂಧ್ರಗಳಿರಬಾರದು ಮತ್ತು 3 ಎಲೆಗಳು ಒಟ್ಟಿಗೆ ಇರಬೇಕು. ಒಂದು ವೇಳೆ ನಿಮಗೆ 108 ಎಲೆಗಳು ಸಿಗದಿದ್ದರೆ ಕನಿಷ್ಠ 11 ಅಥವಾ 21 ಎಲೆಗಳನ್ನಾದರೂ ತೆಗೆದುಕೊಳ್ಳಿ. ಇದನ್ನು ಶಿವನಿಗೆ ಸಮರ್ಪಿಸುವ ವಿಧಾನವೇ ಅತ್ಯಂತ ಮುಖ್ಯವಾದದ್ದು. ತುಂಬ ಜನ ಬಿಲ್ವಪತ್ರೆಗಳನ್ನು ತಗೊಂಡು ಹೋಗಿ ಹಾಗೆ ಶಿವಲಿಂಗದ ಮೇಲೆ ಹಾಕಿಬಿಡ್ತಾರೆ. ಆದರೆ ಸಾಲ ತೀರಬೇಕಾದ್ರೆ ಒಂದು ವಿಶೇಷ ಪದ್ಧತಿ ಇದೆ. ಸ್ವಲ್ಪ ಗಂಧವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿ ಕಲಿಸಿಕೊಳ್ಳಿ. ಈಗ ಒಂದು ಸಣ್ಣ ಕಡ್ಡಿಯಿಂದ ಅಥವಾ ನಿಮ್ಮ ಉಂಗುರದ ಬೆರಳಿನಿಂದ ಪ್ರತಿಯೊಂದು ಬಿಲ್ವಪತ್ರೆಯ ಎಲೆ ಮೇಲೆ ಓಂ ಎಂದು ಬರೆಯಿರಿ. ಈ ಗಂಧ ಬರೆದ ಆ ಭಾಗವು ಶಿವಲಿಂಗಕ್ಕೆ ತಾಕುವಂತೆ ಎಲೆಯನ್ನು ಇಡಬೇಕು. ನೀವು ಜಪಿಸಬೇಕಾದ ಮಂತ್ರ. ಪ್ರತಿಯೊಂದು ಎಲೆಯನ್ನು ಶಿವಲಿಂಗದ ಮೇಲೆ ಇಡುವಾಗ ನೀವು ಬರೀ ಓಂ ನಮಃ ಶಿವಾಯ ಎಂದು ಮಾತ್ರ ಹೇಳುವುದಲ್ಲ, ಅದರ ಜೊತೆಗೆ ಓಂ ಋಣಮುಕ್ತೇಶ್ವರಾಯ ನಮಃ, ಓಂ ಋಣಮುಕ್ತೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರದ ಅರ್ಥ, ನನ್ನಲ್ಲಿರುವ ಋಣಗಳನ್ನು ಅಂದರೆ ಸಾಲಗಳನ್ನು ಮುಕ್ತಿಗೊಳಿಸುವ ಈಶ್ವರನೇ ನಿನಗೆ ನಮಸ್ಕಾರ ಎಂದು. ಹೀಗೆ 108 ಬಾರಿ ಪೂರ್ಣ ಏಕಾಗ್ರತೆಯಿಂದ ನಿಮ್ಮ ಸಾಲದ ಬಾಧೆಯನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಸಮರ್ಪಿಸಿ. ಅಂದರೆ 108 ಎಲೆಗಳನ್ನು ಸಮರ್ಪಿಸಿದರೆ 108 ಸಲ ಮಂತ್ರ ಹೇಳಬೇಕು. 11 ಅಥವಾ ಎಷ್ಟು ಎಲೆ ಸಮರ್ಪಿಸುತ್ತೀರೋ ಅಷ್ಟು ಸಲ ಈ ಮಂತ್ರವನ್ನು ಹೇಳಬೇಕು. ಶಿವಪುರಾಣದ ಪ್ರಕಾರ ಬಿಲ್ವಪತ್ರೆಗಳಿಂದ ಮಾಡುವ ಈ ಅರ್ಚನೆಯು ಪಿತೃದೋಷಗಳನ್ನು ದೂರ ಮಾಡುತ್ತದೆ. ಯಾವಾಗ ಪಿತೃದೇವತೆಗಳು ಶಾಂತರಾಗುತ್ತಾರೋ ಆಗ ಸಾಲದಿಂದ ಹೊರಬರುವ ಮಾರ್ಗಗಳನ್ನು ಆ ಪರಶಿವನೇ ನಿಮಗೆ ತೋರಿಸುತ್ತಾನೆ. ಅಲ್ಲಿಯವರೆಗೆ ತಡೆಹಿಡಿಯಲ್ಪಟ್ಟ ಕೆಲಸಗಳು ವೇಗವಾಗಿ ಆರಂಭವಾಗುತ್ತವೆ. ಪೂರ್ಣ ನಂಬಿಕೆಯಿಂದ ಈ ಮೊದಲನೇ ಕೆಲಸವನ್ನು ಮಾಡಿ ನೋಡಿ. ಎರಡನೇ ಕೆಲಸ ಋಣ ವಿಮೋಚನಾ ಅಭಿಷೇಕ. ಸಾಮಾನ್ಯವಾಗಿ ಎಲ್ಲರೂ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡುತ್ತಾರೆ. ಆದರೆ ಸಾಲದ ಬಾಧೆಯಿಂದ ಮುಕ್ತಿ ಸಿಗಬೇಕಾದ್ರೆ ನೀವು ಈ ಸೋಮವಾರ ಶಿವನಿಗೆ ಜೇನುತುಪ್ಪ ಅಥವಾ ಕಬ್ಬಿನ ರಸದಿಂದ ಅಭಿಷೇಕ ಮಾಡಬೇಕು. ಜೇನುತುಪ್ಪವು ದಾರಿದ್ರ್ಯವನ್ನು ಹರಿಸಿ ಆರ್ಥಿಕ ಕಷ್ಟಗಳನ್ನು ತೊಳೆಯುತ್ತದೆ. ಇನ್ನು ಕಬ್ಬಿನ ರಸವು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಕಟಾಕ್ಷವನ್ನು ತಂದುಕೊಡುತ್ತದೆ ಮತ್ತು ಸಾಲ ತೀರಿಸಲು ಬೇಕಾದ ಧನ ಮಾರ್ಗಗಳನ್ನು ಮುಕ್ತಗೊಳಿಸುತ್ತದೆ. ದೇವಸ್ಥಾನದಲ್ಲಿ ಪೂಜಾರಿಗಳಿಗೆ ನಿಮ್ಮ ಗೋತ್ರ ನಾಮಗಳನ್ನು ಹೇಳಿ ಜೇನುತುಪ್ಪ ಅಥವಾ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿಸಿ. ಅಭಿಷೇಕ ನಡೆಯುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಾ ನನ್ನ ಸಾಲದ ಹೊರೆ ಬೇಗ ಕಡಿಮೆಯಾಗಲಿ ಎಂದು ಮನಸ್ಪೂರ್ವಕವಾಗಿ ಬೇಡಿಕೊಳ್ಳಿ. ಇದು ನಿಮ್ಮ ಜಾತಕದಲ್ಲಿರುವ ಕುಜದೋಷವನ್ನು ಕಡಿಮೆ ಮಾಡಿ ಆಕಸ್ಮಿಕ ಧನಲಾಭವನ್ನು ಉಂಟು ಮಾಡುತ್ತದೆ. ಹೀಗೆ ಸತತವಾಗಿ 11 ಸೋಮವಾರಗಳು ಮಾಡಿದರೆ ಆ ಬೋಲಾಶಂಕರನು ಅದ್ಭುತವಾದ ದಾರಿಗಳನ್ನು ತೋರಿಸುತ್ತಾನೆ. ಮೂರನೇ ಕೆಲಸ ನಂದಿಯ ಕಿವಿಯಲ್ಲಿ ಸಾಲ ಮುಕ್ತಿಯ ರಹಸ್ಯ. ಈಗ ನಾವು ಈ ವಿಡಿಯೋದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ನೀವು ಬಿಲ್ವಪತ್ರೆ ಸಮರ್ಪಿಸಿದ್ದೀರಿ, ಅಭಿಷೇಕವನ್ನು ಕೂಡ ಮಾಡಿಸಿದ್ದೀರಿ. ಆದರೆ ನಿಮ್ಮ ಕೋರಿಕೆಯ ಪರಶಿವನಿಗೆ ನೇರವಾಗಿ ತಲುಪಬೇಕಾದ್ರೆ ಈ ಮೂರನೇ ಕೆಲಸವನ್ನು ಖಂಡಿತ ಮಾಡಲೇಬೇಕು. ಅದೇ ನಂದೀಶ್ವರನ ಕಿವಿಯಲ್ಲಿ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳುವುದು. ಶಿವಪುರಾಣದ ಪ್ರಕಾರ ಶಿವನು ಯಾವಾಗಲೂ ಗಾಢ ಧ್ಯಾನದಲ್ಲಿರುತ್ತಾನೆ. ನಮ್ಮಂಥ ಸಾಮಾನ್ಯ ಜನರ ಕೋರಿಕೆಗಳನ್ನು ಆ ದೇವರಿಗೆ ತಲುಪಿಸುವ ಜವಾಬ್ದಾರಿ ಆತನ ವಾಹನವಾದ ನಂದೀಶ್ವರನದ್ದು. ನಂದಿಯ ಅನುಮತಿ ಇಲ್ಲದೆ ಶಿವನನ್ನು ಯಾರೂ ತಲುಪಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಸಾಲದ ಬಾಧೆಯಿಂದ ಮುಕ್ತಿ ಪಡೆಯಲು ನಂದಿಯನ್ನು ಪ್ರಸನ್ನಗೊಳಿಸುವುದು ಬಹಳ ಮುಖ್ಯ. ಮಾಡುವ ವಿಧಾನ: ಶಿವನ ದೇವಸ್ಥಾನದಲ್ಲಿ ಹೊರಗೆ ಬರುವ ಮುನ್ನ ನಂದಿ ವಿಗ್ರಹದ ಹತ್ತಿರ ಹೋಗಿ ನಂದಿಯ ಪಾದಗಳ ಬಳಿ 2 ಅಡಿಕೆ ಮತ್ತು 1 ರೂಪಾಯಿಯ ನಾಣ್ಯವನ್ನು ಇಡಿ. ಈಗ ನಂದಿಯ ಎಡಭಾಗದಲ್ಲಿ ನಿಂತುಕೊಂಡು ನಿಮ್ಮ ಬಲಗೈಯಿಂದ ನಂದಿಯ 2 ಕೊಂಬುಗಳನ್ನು ಹಿಡಿದುಕೊಳ್ಳಿ. ಆ 2 ಕೊಂಬುಗಳ ಮಧ್ಯದಿಂದ ಶಿವಲಿಂಗವನ್ನು ಒಮ್ಮೆ ದರ್ಶನ ಮಾಡಿ. ಅದರ ನಂತರ ನಿಮ್ಮ 2 ಕೈಗಳಿಂದ ನಂದಿಯ ಎಡಕಿವಿಯಿಂದ ಮುಚ್ಚಿ ಬಲಕಿವಿಯಲ್ಲಿ ಅತ್ಯಂತ ರಹಸ್ಯವಾಗಿ ಯಾರಿಗೂ ಕೇಳಿಸದ ಹಾಗೆ ನಿಮ್ಮ ಸಾಲದ ಬಾಧೆಯನ್ನು ಹೀಗೆ ಹೇಳಿಕೊಳ್ಳಿ: ಓ ನಂದೀಶ್ವರ, ನನಗಿರುವ ಇಷ್ಟು ಸಾಲ, ನಿಮ್ಮ ಸಾಲ ಎಷ್ಟಿದೆಯೋ ಅಷ್ಟನ್ನು ಹೇಳಿ ಆ ಸಾಲ ತೀರಿಸುವುದಕ್ಕೆ ದಾರಿ ತೋರಿಸು ಎಂದು ಆ ಮಹಾದೇವನಲ್ಲಿ ವಿನಂತಿಸು. ನನ್ನ ಕಷ್ಟಗಳನ್ನು ದೂರ ಮಾಡುವಂತ ಬೇಡಿಕೊಳ್ಳಿ. ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ರಹಸ್ಯವೆಂದರೆ, ಕಿವಿಯಲ್ಲಿ ಹೇಳುವಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿರಬೇಕು. ಪೂರ್ಣ ಮನಸ್ಸಿನಿಂದ ಆವೇದನೆಯನ್ನು, ನಿಮ್ಮ ಕಷ್ಟವನ್ನು ನಂದಿಗೆ ಒಪ್ಪಿಸಬೇಕು. ನೀವು ಒಂದು ಬಾರಿ ನಂದಿಗೆ ಹೇಳಿದ್ರಿ ಅಂದರೆ ಆ ಕ್ಷಣದಿಂದ ನಿಮ್ಮ ಸಾಲ
ಆ ಪರಶಿವನದ್ದೇ ಆಗಿರುತ್ತದೆ. ಆತ ಯಾವುದೋ ಒಂದು ರೂಪದಲ್ಲಿ ಹೊಸ ಬಿಸ್ನೆಸ್ ಮೂಲಕ ಇರಬಹುದು, ಆಕಸ್ಮಿಕ ಧನಲಾಭದ ಮೂಲಕ ಇರಬಹುದು, ಅಥವಾ ನೀವು ಅಂದುಕೊಳ್ಳದ ರೀತಿಯಲ್ಲಿ ನಿಮ್ಮ ಸಾಲ ತೀರುವ ಮಾರ್ಗವನ್ನು ನಿಮಗೆ ತೋರಿಸುತ್ತಾನೆ. ಸ್ನೇಹಿತರೆ, ಬಿಲ್ವಪತ್ರೆ ಅರ್ಚನೆ, ಅಭಿಷೇಕ ಮತ್ತು ನಂದಿಯ ಕಿವಿಯಲ್ಲಿ ಪ್ರಾರ್ಥನೆ, ಈ 3 ಕೆಲಸಗಳನ್ನು ಸೋಮವಾರದ ದಿನ ಪೂರ್ಣ ನಂಬಿಕೆಯಿಂದ ಮಾಡಿದರೆ ನೀವು ಎಂತಹದ್ದೇ ಸಾಲದ ಸುಳಿಯಲ್ಲಿದ್ದರೂ ಹೊರಬರುವುದು ಖಚಿತ. ಕೊನೆಯದಾಗಿ ನಾನು ನಿಮಗೆ ಹೇಳುವುದು ಒಂದೇ, ಸಾಲ ಅನ್ನೋದು ಬರೀ ಹಣದ ಸಮಸ್ಯೆಯಲ್ಲ, ಅದೊಂದು ಮಾನಸಿಕ ಯುದ್ಧ. ಆದರೆ ನೆನಪಿಟ್ಟುಕೊಳ್ಳಿ, ಈ ಯುದ್ಧದಲ್ಲಿ ನೀವು ಒಂಟಿಯಲ್ಲ. ಸಾಕ್ಷಾತ್ ಆ ಮುಕ್ಕಣ್ಣ, ಆ ಬೋಲಾಶಂಕರ ನಿಮ್ಮ ಬೆನ್ನ ಹಿಂದೆ ಇದ್ದಾನೆ. ಮುಂಬರುವ ಸೋಮವಾರ ನೀವು ಮಾಡುವ ಈ 3 ಕೆಲಸಗಳು ಬರೀ ಆಚರಣೆಗಳಲ್ಲ, ಇವು ನಿಮ್ಮ ಕಷ್ಟಗಳನ್ನು ಹರಿಸುವ ಅಸ್ತ್ರಗಳು. ನೀವು ಪೂರ್ಣ ನಂಬಿಕೆಯಿಂದ ನಂದಿಯ ಕಿವಿಯಲ್ಲಿ ನಿಮ್ಮ ನೋವನ್ನು ಒಪ್ಪಿಸಿದ ಆ ಕ್ಷಣದಿಂದಲೇ ನಿಮ್ಮ ಸಾಲದ ಜವಾಬ್ದಾರಿಯನ್ನು ಆ ಪರಶಿವನು ಸ್ವೀಕರಿಸುತ್ತಾನೆ. ದಾರಿ ಮುಚ್ಚಿ ಹೋಗಿದೆ ಅಂತ ಭಯ ಪಡಬೇಡಿ. ಆ ಶಿವನು ಮನಸ್ಸು ಮಾಡಿದರೆ ಬೆಟ್ಟದಂತಹ ಸಾಲವು ಮಂಜಿನಂತೆ ಕರಗಿ ಹೋಗುತ್ತದೆ. ಕಣ್ಣೀರನ್ನು ಆನಂದದ ಕಣ್ಣೀರಾಗಿ ಬದಲಾಯಿಸಲು ಆ ಕೈಲಾಸನಾಥನ ಮೇಲೆ ಭಾರ ಹಾಕಿ. ಬರುವ ಸೋಮವಾರದಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಆರಂಭವಾಗಲಿ. ನಿಮ್ಮ ಸಾಲಗಳೆಲ್ಲವೂ ತೀರಿ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡುವಂತಾಗಲಿ ಎಂದು ನಾನು ಮನಸ್ಪೂರ್ವಕವಾಗಿ ಆಶಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಸಾಲದ ಬಾಧೆಯಿಂದ ಬಳಲುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಒಂದು ದಾರಿ ತೋರಿಸಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ನಂಬಿಕೆಯಿಂದ ಓಂ ಋಣಮುಕ್ತೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಆ ಶಿವನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಎಂದು ಕೋರುತ್ತೇನೆ. ಈ ದಿನದ ವಿಶೇಷತೆ ಏನು? ಅಕ್ಕಿ ಹಾಗೂ ಹಾಲಿನಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಗಂಡನ ಆಯಸ್ಸು ವೃದ್ಧಿಯಾಗುತ್ತದೆ? ಗಂಡ ಮಾಡುವ ಪ್ರತಿ ಕೆಲಸದಲ್ಲೂ ಜಯ ಸಿಗುತ್ತದೆ. ಮುಂದೆ ಬರುವ ಹಣ, ಆಸ್ತಿ, ಐಶ್ವರ್ಯ ಹುಡುಕಿ ಬರುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ, ಮೊದಲನೆಯದಾಗಿ ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವ ಶಿವನ ಚಿತ್ರಪಟಕ್ಕೆ ಈ ವಿಧವಾಗಿ ಪೂಜಿಸಬೇಕು. ಇದರಿಂದ ನಿಮಗಿರುವಂತಹ ಮಾಟಮಂತ್ರ ದೋಷಗಳು, ಅನಾರೋಗ್ಯದ ಸಮಸ್ಯೆಗಳು, ಶತ್ರು ಬಾಧೆಗಳು, ಮಾನಸಿಕ ವ್ಯಥೆಗಳು, ಹಣಕಾಸಿನ ಕಷ್ಟಗಳು, ಋಣಬಾಧೆಗಳು ತೀರಿ ವರ್ಷಪೂರ್ತಿ ಅದೃಷ್ಟ ಲಭಿಸುತ್ತದೆ. ಈ ದಿನ ಶಿವನ ಅವತಾರವಾದ ನಟರಾಜನ ರೂಪವನ್ನು ಪೂಜಿಸಬೇಕು. ಆದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ನಟರಾಜನ ಫೋಟೋ ಅಥವಾ ವಿಗ್ರಹ ಇರೋದಿಲ್ಲ. ಆದ್ದರಿಂದ ನಿಮ್ಮ ಮನೆಗಳಲ್ಲಿಯೇ ಇರುವಂತಹ ಶಿವನ ಚಿತ್ರಪಟ ಅಥವಾ ಶಿವ ಪಾರ್ವತಿಯರ ಫೋಟೋಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ನಟರಾಜನ ರೂಪವನ್ನು ನಿಮ್ಮ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಬೇಕು. ಅಕ್ಕಿ ಪಾಯಸವನ್ನು ನಿಮ್ಮ ಕೈನಿಂದ ತಯಾರಿಸಿ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ಈ ದಿನದಂದು ಅಂತ್ಯವಾಗಬೇಕು. ಸಂಕಲ್ಪ ಮಾಡಿಕೊಂಡು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಈ ಆಗುವ ಚಮತ್ಕಾರಗಳು ನಿಮ್ಮ ಕಣ್ಣಾರೆ ನೋಡಬಹುದು. ಇಷ್ಟು ದಿನ ನೀವು ಪಡುತ್ತಿದ್ದಂತಹ ಕಷ್ಟಗಳು ಕ್ರಮವಾಗಿ ದೂರವಾಗುತ್ತದೆ. ಜೀವನ ಎಲ್ಲಿಗೆ ನಿಂತಿತ್ತು ಅಲ್ಲಿಂದ ಏಳಿಗೆಯಾಗಲು ಆರಂಭವಾಗುತ್ತದೆ. ಇನ್ನು ನಮ್ಮ ಕೈನಲ್ಲಿ ಏನೂ ಕೂಡ ಸಾಧ್ಯವಿಲ್ಲ, ನಮ್ಮ ಜೀವನ ಇಲ್ಲಿಗೆ ಅಂತ್ಯವಾಯಿತು ಎಂದು ಯೋಚಿಸುವವರ ಬಾಳಿನಲ್ಲಿಯೂ ಒಂದೊಂದೇ ಪವಾಡಗಳು ನಡೆಯಲು ಶುರುವಾಗುತ್ತದೆ. ಮನೆಯಲ್ಲಿ ಶಿವಲಿಂಗ ಇದ್ದು ನಿಮಗೆ ಶಕ್ತಿ ಇದ್ದರೆ ಪಂಚಾಮೃತ ಅಭಿಷೇಕ ಮಾಡಿ, ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿ, ಮೊಸರಿನಿಂದ ಅಭಿಷೇಕ ಮಾಡಿ, ಶುದ್ಧ ಜಲದಿಂದ ಅಭಿಷೇಕ ಮಾಡಿ, ಶಿವನ ಪಕ್ಕದಲ್ಲಿ ವಿಭೂತಿಯನ್ನು ಇಟ್ಟು ಪೂಜೆಯ ನಂತರ ಆ ವಿಭೂತಿಯನ್ನು ಹಣೆಗೆ ಧರಿಸಿ. ನಟರಾಜ ಮಹಾಶಿವನ ಅನುಗ್ರಹ ಈ ಪೂಜೆಯಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಪೂಜೆಯ ಬಳಿಕ ದೇವರ ಮುಂದೆ ಇಟ್ಟಿದ್ದ ಅಕ್ಕಿ ಪಾಯಸದ ನೈವೇದ್ಯವನ್ನು ಪ್ರಸಾದದ ರೂಪದಲ್ಲಿ ಮನೆಯ ಸದಸ್ಯರು ಸ್ವೀಕರಿಸಬೇಕು. ಮತ್ತಷ್ಟು ಶಕ್ತಿ ಇದ್ದರೆ ಶಿವನ ದೇಗುಲಕ್ಕೆ ತೆರಳಿ ಶಿವನ ದರ್ಶನ ಮಾಡಿ ನೀವು ತಯಾರಿಸಿದ ಅಕ್ಕಿ ಪಾಯಸವನ್ನು ಬಂದಂತಹ ಭಕ್ತರಿಗೆ ನಿಮ್ಮ ಕೈನಿಂದ ಹಂಚಿ. ಮದುವೆಯಾದವರು ಮನೆ ಯಜಮಾನ ಅಂದರೆ ನಿಮ್ಮ ಪತಿಯ ಯಶಸ್ಸಿಗಾಗಿ ಬೇಡಿಕೊಂಡು ಈ ಕೆಲಸ ಮಾಡಿ. ಮದುವೆ ಆಗದ ಹೆಣ್ಣು ಮಕ್ಕಳಿದ್ರೆ ಉತ್ತಮ ವರ ಸಿಗಲೆಂದು ಅಕ್ಕಿ ಪಾಯಸವನ್ನು ಶಿವನಿಗೆ ನೈವೇದ್ಯವಾಗಿಟ್ಟು ಬೇಡಿಕೊಳ್ಳಿ. ಇದು ಈ ದಿನ ಮಾಡಬೇಕಾದ ಮೊದಲ ಕೆಲಸ. ಇನ್ನು ಎರಡನೆಯದಾಗಿ ಸಾಕ್ಷಾತ್ ಲಲಿತಾ ದೇವಿಯನ್ನ ನೆನೆದು ಈ ದಿನ ರಾತ್ರಿ ಸಮಯ ಈ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಬೆಳಕಿನಲ್ಲಿ ಕುಳಿತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು. ಒಂದು ಬಟ್ಟಲು ಅಥವಾ ಲೋಟದ ತುಂಬ ಹಸುವಿನ ಹಾಲನ್ನು ಹಿಡಿದು, ಅಮ್ಮ ಲಲಿತಾದೇವಿ, ನನ್ನ ಬದುಕಿನಲ್ಲಿ ಯಾವ ಆಸೆಗಳೂ ಇಲ್ಲ, ನನ್ನ ಜೀವನ ಕೊನೆಯ ಹಂತಕ್ಕೆ ಬಂದು ನಿಂತಿದೆ, ನನಗಿರುವ ಸಾಲಗಳು ತೀರಿ ಬರುವ ಸಂಬಳದಲ್ಲಿ ನೆಮ್ಮದಿಯ ಜೀವನ, ಉತ್ತಮ ಆರೋಗ್ಯ ಸಿಗಬೇಕು, ಶತ್ರುಗಳಿಂದ ಆಗುವ ತೊಂದರೆಗಳು ನಿಂತು ಹೋಗಬೇಕು, ಇದೊಂದಾದರೆ ನನಗಿರುವ ಮುಕ್ಕಾಲು ಭಾಗ ತೊಂದರೆಗಳು ಕಳೆದಂತೆಯೇ. ಹೀಗೆ ನಿಮ್ಮ ಕಷ್ಟಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡಿಕೊಂಡು ಚಂದ್ರನನ್ನೇ ನೋಡುತ್ತಾ ಆ ಚಂದ್ರನನ್ನೇ ಲಲಿತಾದೇವಿಯ ಸ್ವರೂಪವಾಗಿ ಭಾವಿಸುತ್ತಾ ಬೇಡಿಕೊಳ್ಳಬೇಕು.
ಉಗುರು ಬೆಚ್ಚಗೆ ಹಾಲನ್ನು ಕಾಯಿಸಿರಬೇಕು. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದ ನಂತರ ಅಥವಾ ಕೇಳಿದ ನಂತರ ಹಾಲನ್ನು ನೀವು ಸಹ ಸ್ವಲ್ಪ ಕುಡಿದು ಮನೆಯ ಸದಸ್ಯರಿಗೂ ಕುಡಿಯಲು ನೀಡಬೇಕು. ಬೆಳಿಗ್ಗೆ ಶಿವನ ಪ್ರಾರ್ಥನೆಯನ್ನ ಮಾಡಿಕೊಂಡಿರ್ತೀರಾ. ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಲಲಿತಾ ದೇವಿಯನ್ನ ಸ್ಮರಿಸುತ್ತೀರಾ. ಇದರಿಂದ ಶಿವಶಕ್ತಿಯು ನಿಮಗೆ ಉಂಟಾಗಿ ಅಡೆತಡೆಗಳು ದೂರವಾಗುತ್ತದೆ. ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವಂತಹ ಜನಗಳು ನಿಮ್ಮಿಂದ ದೂರವಾಗುತ್ತಾರೆ. ನಿಮ್ಮ ಹಿಂದೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಏಳಿಗೆಯನ್ನು ತಡೆಯುವಂತಹ ಶಕ್ತಿಗಳು ನಶಿಸಿ ಹೋಗುತ್ತವೆ. ಇನ್ನು ಕೊನೆಯದಾಗಿ, ಮೂರನೆಯದಾಗಿ, ಮನೆಯಲ್ಲಿ ಕಳಸ ಇಡುವ ಪದ್ಧತಿ ಇದ್ದರೆ ಕಳಸದ ಸುತ್ತಲೂ ತರಕಾರಿಗಳನ್ನು ಇಟ್ಟು ಆ ಕಳಶವನ್ನೇ ಬನಶಂಕರಿ ದೇವಿ, ಶಾಕಾಂಬರಿ ದೇವಿಯ ಸ್ವರೂಪದಲ್ಲಿ ಪೂಜೆ ಮಾಡಿ. ಕಳಸ ಇಡುವ ಪದ್ಧತಿ ಇಲ್ಲವೆಂದರೆ ಪಾರ್ವತಿ ದೇವಿ, ಗ್ರಾಮ ದೇವತೆ, ದುರ್ಗಾದೇವಿಗೆ ಸಂಬಂಧಪಟ್ಟಂಥ ಯಾವುದೇ ಚಿತ್ರಪಟ ಮನೆಯಲ್ಲಿತ್ತು ಎಂದರೆ ದೇವಿಯ ಸುತ್ತಲೂ ತರಕಾರಿಗಳನ್ನು ಇಟ್ಟು ದೀಪಾರಾಧನೆ ಮಾಡಿ. ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಬಾರದಿರಲಿ ಎಂದು ದುರ್ಗಾದೇವಿ, ಶಾಕಾಂಬರಿ ದೇವಿಗೆ ಬೇಡಿಕೊಳ್ಳಿ. ಮನೆಯಲ್ಲಿ ಈ ಕೆಲಸವನ್ನು ಮಾಡಲು ಸಾಧ್ಯವಾಗದಿದ್ದರೆ ಮನೆಗೆ ಸಮೀಪದಲ್ಲಿರುವ ಗ್ರಾಮ ದೇವತೆಯ ಗುಡಿಗೆ ತೆರಳಿ ತರಕಾರಿಗಳನ್ನು ದೇಗುಲಕ್ಕೆ ನೀಡಿ. ತರಕಾರಿಗಳಿಂದ ಮಾಲೆಯನ್ನು ತಯಾರಿಸಿ ಗ್ರಾಮ ದೇವತೆಗೆ ಕೊಟ್ಟು ಬನ್ನಿ. ತಾಯಿ ಬನಶಂಕರಿಯನ್ನ ಮನದಲ್ಲಿ ನೆನೆದು ಕಷ್ಟ ಕಾರ್ಪಣ್ಯಗಳ ಅಂತ್ಯವಾಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. ನಾಳೆ ದುರ್ಗಾ ಕವಚವನ್ನು ಪ್ರತಿಯೊಬ್ಬರೂ ಕೇಳಿ. ಚಂದ್ರನ ಪರಿಪೂರ್ಣ ಅನುಗ್ರಹ ಸಿಗುವಂಥ ದಿನವಾಗಿದೆ. ಹಾಗಂದರೆ ಚಂದ್ರನು ಮನಸ್ಕಾರಕ. ಈ ದಿನ ಮನಸ್ಸನ್ನು ತಿಳಿಯಾಗಿಟ್ಟುಕೊಂಡು ಚಂದ್ರನ ದರ್ಶನ ಮಾಡಿ. ಇದರಿಂದ ಮನಸ್ಸಿನಲ್ಲಿರುವ ಗೊಂದಲಗಳು, ಚಂಚಲತೆಗಳು ದೂರವಾಗುತ್ತದೆ. ಮುಂದೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಸಂಪೂರ್ಣ ಚಿತ್ರಣ ನಿಮಗೆ ಸಿಗುತ್ತದೆ. ನೀವು ಮಾಡುವ ತಪ್ಪಿನ ಅರಿವಾಗುತ್ತದೆ. ಇದರಿಂದ ನಿಮಗೂ ನಿಮ್ಮ ಸುತ್ತಮುತ್ತಲೂ ಇರುವವರಿಗೂ ನೆಮ್ಮದಿಯ ಜೀವನ ಸಿಗುತ್ತದೆ. ಇನ್ನು ಸಾಲದ ಕಷ್ಟದಿಂದ ಹೊರಬರಲು ಈ ಎರಡು ದೇವರ ಪಾದವನ್ನು ಹಿಡಿಯಲೇಬೇಕು. ಒಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮತ್ತೊಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ದೇವರನ್ನು ಸ್ಮರಿಸುತ್ತಾ ಅಕ್ಕಿ ಹಿಟ್ಟಿನಿಂದ 3 ಮಂಗಳವಾರ ಅಥವಾ 5 ಮಂಗಳವಾರಗಳಂದು ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು ಅಂದರೆ, ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲವಿದ್ದರೆ ಅಲ್ಲಿಗೆ ಮನೆಯಿಂದಲೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕು. ಯಾವ ಸಮಯದಲ್ಲಿ ಹೋಗಬೇಕು ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಹೋಗಬೇಕಾಗುತ್ತೆ. ಸಾಮಾನ್ಯವಾಗಿ ಅಭಿಷೇಕಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಲಾಗುತ್ತದೆ. ಒಂದು ದಿನ ಮುಂಚೆಯೇ ದೇಗುಲಕ್ಕೆ ತೆರಳಿ ಅಭಿಷೇಕದ ಸಮಯವನ್ನು ತಿಳಿದು ಮನೆಗೆ ಬರಬೇಕು. ನೀವು ನಿಮ್ಮ ಕೈಯಾರೆ ನೀಡಿದ ಅಕ್ಕಿ ಹಿಟ್ಟಿನಿಂದ ಅರ್ಚಕರಿಗೆ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಬೇಕು. ಇದರಿಂದ ನಿಮಗಿರುವಂತಹ ಋಣ ವಿಶೇಷವಾಗಿ ಕಳೆಯುತ್ತದೆ. ಸಾಲಗಳನ್ನು ತೀರಿಸಲು ಮೊದಲು ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಬೇಕು. ಆ ದುಡ್ಡು ಬರಲು ಆದಾಯದ ಮಾರ್ಗಗಳು ಚೆನ್ನಾಗಿರಬೇಕು. ಒಂದು ಕೆಲಸದಿಂದ, ವ್ಯಾಪಾರದಿಂದ ಬರಬೇಕಾದ ಹಣದಿಂದ ಹೀಗೆ ಒಂದಲ್ಲ ಒಂದು ಆದಾಯದ ಮಾರ್ಗ ಚೆನ್ನಾಗಿತ್ತು ಅಂದರೆ ಸಾಲಗಳನ್ನು ತೀರಿಸಲು ದಾರಿಯಾಗುತ್ತದೆ. ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು. ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ 9 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ದೀಪಾರಾಧನೆ ಮಾಡಿಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನು ದೇಗುಲದಲ್ಲಿ ದೀಪದ ಮುಂದೆ ಕುಳಿತುಕೊಂಡು ಪಠಿಸಿ ಅಥವಾ ಕೇಳಿ. ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ಮೊದಲನೆಯದಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ, ಎರಡನೆಯದು ದೀಪಾರಾಧನೆ, ಮೂರನೆಯದು ಪ್ರದಕ್ಷಿಣೆ. ಇವಿಷ್ಟನ್ನು ಸಾಲದ ಸಮಸ್ಯೆ, ಹಣದ ಸಮಸ್ಯೆ ತೀರಲೆಂಬ ಸಂಕಲ್ಪದಿಂದ ಮಾಡಬೇಕಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುತ್ತಾ ದೇಗುಲದಲ್ಲಿ ಸ್ವಲ್ಪ ಕಾಲ ಕುಳಿತು, ತಂದೆ, ನಿನ್ನನ್ನೇ ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನೆಲ್ಲ ಹಣದ ಕಷ್ಟಗಳನ್ನು ಕಳೆದು ಸಾಲಗಳೆಲ್ಲ ಬೇಗ ತೀರುವಂತೆ ಅನುಗ್ರಹಿಸು ಎಂದು ಭಕ್ತಿ ಭಾವದಿಂದ ಬೇಡಿಕೊಳ್ಳಬೇಕು. ಈ ನಿಯಮವನ್ನು, ಈ ಕೆಲಸಗಳನ್ನು ನೀವು 3 ಮಂಗಳವಾರ ಅಥವಾ 5 ಮಂಗಳವಾರ ಮಾಡಬೇಕು. ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಮನೆಯ ಯಜಮಾನನ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನ ಮಾಡಬಹುದು. ಇಲ್ಲ ಸಾಲ ಹೆಚ್ಚಿದ್ದವರು ನೀವೇ ಖುದ್ದಾಗಿ ಹೋಗಿ ಈ 3 ವಿಶೇಷ ಕೆಲಸಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆಲಯದಲ್ಲಿ ಮಾಡಿ ಬನ್ನಿ. ಇದರಿಂದ ಶೀಘ್ರವಾಗಿ ಹಾಗೂ ಹಂತ ಹಂತವಾಗಿ ಸಾಲಗಳಿಂದ ಮುಕ್ತಿ ದೊರೆತು ಹಣದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಇನ್ನು ಎರಡನೆಯದಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯಕ್ಕೆ ತೆರಳಿ ಈ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತದೆ. ಏನು ಮಾಡಬೇಕು ಅಂದರೆ, 3 ಅಥವಾ 5 ಮಂಗಳವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡಿಸಬೇಕು. ಅಥವಾ ತುಳಸಿ ದಳಗಳಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕದ ರೀತಿ ಮಾಡಿಸಬೇಕು. ತುಳಸಿ ಮಾಲೆಯನ್ನು ನರಸಿಂಹಸ್ವಾಮಿಗೆ ನಿಮ್ಮ ಕೈಯಾರೆ ನೀಡಿ 9 ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು. ಓಂ ನಮೋ ನರಸಿಂಹಾಯ ಎಂಬ ಮಂತ್ರವನ್ನು ಪ್ರದಕ್ಷಿಣೆ ಮಾಡಿಕೊಳ್ಬೇಕಾದ್ರೆ ಹೇಳಿಕೊಳ್ಬೇಕು.
ನರಸಿಂಹ ದೇಗುಲಕ್ಕೂ ಕೂಡ 9 ಬತ್ತಿಗಳನ್ನು ದೀಪಾರಾಧನೆಯನ್ನ ಎಳ್ಳೆಣ್ಣೆಯಿಂದ ಮಾಡಬೇಕಾಗುತ್ತದೆ. ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನರಸಿಂಹ ವಿಶೇಷ ಸ್ತೋತ್ರವಿದೆ, ಅದನ್ನು ಪಠಿಸಿ ಅಥವಾ ಕೇಳಿ. ಇದರಿಂದ ಭೂಮಿ, ಆಸ್ತಿ, ಹಣ, ಆರೋಗ್ಯ, ಕುಟುಂಬ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಕಳೆದು ಋಣಬಾಧೆಗಳಿಂದಲೂ ವಿಶೇಷವಾಗಿ ಮುಕ್ತಿ ಸಿಗುತ್ತದೆ. ಸಾಲಗಳು ಕಳೆಯಬೇಕು, ಹಣಕಾಸಿನ ಕಠಿಣ ಕಷ್ಟಗಳಿಂದ ಹೊರಬರಬೇಕೆಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಕೇಳಿಕೊಳ್ಳಿ. ಸಾಲಗಳಿರಲಿ ಇಲ್ಲದಿರಲಿ, ದುಡ್ಡಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಆಗಿರಬಹುದು, ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ನೀರಿನಂತೆ ಹಣ ಖರ್ಚಾಗುತ್ತದೆ. ಹಣಕಾಸಿನ ವಿಷಯಕ್ಕೆ ಮನೆಯಲ್ಲಿ ಸದಾ ಜಗಳಗಳು ನಡೆಯುತ್ತದೆ. ದುಡ್ಡಿನ ಸಮಸ್ಯೆಗಳಿಂದ ನಮಗೆ ಗೌರವ ಸಿಗ್ತಾ ಇಲ್ಲ, ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಬೇಕು, ಹಣದ ಏಳಿಗೆ ಆಗಬೇಕು ಅಂದರೂ ಕೂಡ ಈ 2 ವಿಶೇಷ ಪರಿಹಾರವನ್ನು ಪಾಲಿಸಬಹುದು. ಸಾಧ್ಯವಾಗುತ್ತದೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು 5 ಮಂಗಳವಾರ ಮಾಡಿಸಿ, ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರಿಗೂ ಒಂದೇ ದಿನದಂದು ಅಭಿಷೇಕ ಹಾಗೂ ತುಳಸಿಯ ಅರ್ಚನೆಯನ್ನು ಮಾಡಿಸ್ತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು. ದುರ್ಗಾ ಮಾತೆಗೆ ಅಂದರೆ ಗ್ರಾಮ ದೇವತೆಗೆ ಮೊಸರನ್ನವನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದುರ್ಗಾ ಮಾತೆ, ಜೈ ಶಿವ ಎಂದು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.